ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಿದಂತಹ ನಿರ್ಣಯಕ್ಕೆ ಇದೀಗ ಖಂಡನ ನಿರ್ಣಯವನ್ನ ಮಾಡಿದೆ. ನರೇಗಾ ವಿಚಾರವಾಗಿ ಹೆಸರು ಬದಲಾವಣೆ ಜೊತೆಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನೀಡ್ತಾ ಇದ್ದಂತಹ ಅನುದಾನ ವಿಚಾರವಾಗಿ ಕೇಂದ್ರ ಸರ್ಕಾರ ಒಂದು ನಿರ್ಣಯವನ್ನ ಬಿಲ್ ಅನ್ನ ಪಾಸ್ ಮಾಡಿತ್ತು. 60-40 ಅನುಪಾತದಲ್ಲಿ ಆ ಒಂದು ಮನರೇಗಾ ವಿಚಾರ ಏನಿತ್ತು ಅಂದ್ರೆ ಅಲ್ಲಿ ಏನು ಯೋಜನೆಗೆ ಕೊಡಬೇಕಾಗಿತ್ತು ಕೇಂದ್ರದ ಒಂದಿಷ್ಟು ಅನುದಾನ ಜೊತೆಗೆ ರಾಜ್ಯದ ಒಂದಿಷ್ಟು ಅನುದಾನ ಅನ್ನುವಂತಹದ್ದು ಮೊದಲು 90 ಜೊತೆಗೆ 10% ಅನ್ನುವಂತಹದ್ದೇನಿತ್ತು ಅದನ್ನ ಬದಲಾವಣೆ ಮಾಡಿ 60-40ಗೆ ತೆಗೆದುಕೊಂಡು ಬಂತು. ಇದರ ಜೊತೆಗೆ ಮನರೇಗಾದಲ್ಲಿ ಗಾಂಧಿಯ ಹೆಸರಿದೆ ಅನ್ನುವಂತಹ ಕಾರಣಕ್ಕೆ ಆ ಗಾಂಧಿಯ ಹೆಸರನ್ನ ತೆಗೆದು ಜಿ ರಾಮ್ಜಿ ಅನ್ನುವಂತಹ ಹೆಸರನ್ನ ಸೇರಿಸಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೇಂದ್ರದ ವಿರುದ್ಧ ಕಿಡಿಕಾರಿತ್ತು ರಾಜ್ಯ ಸರ್ಕಾರ. ಅದರ ಮುಂದುವರಿದ ಭಾಗವಾಗಿಯೇ ಅದನ್ನ ತುರ್ತಾಗಿ ಖಂಡಿಸಬೇಕು, ಆ ನಿರ್ಣಯವನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇದೀಗ ತುರ್ತು ಅಧಿವೇಶನವನ್ನ ಕರೆಯಲಾಗಿದೆ. ನಾಳೆಯಿಂದ ಅಧಿವೇಶನ ಆರಂಭವಾಗುತ್ತೆ. 2 ದಿನಗಳ ಕಾಲ ರಾಜ್ಯಪಾಲರ ಭಾಷಣ ಕೂಡ ಇರಲಿದೆ. ಇನ್ನು ಉಳಿದಂತೆ 5 ದಿನಗಳ ಕಾಲ ಈ ಒಂದು ನರೇಗಾ ವಿಚಾರವಾಗಿ ಚರ್ಚೆ ಮಾಡಿ ಆ ಖಂಡನಾ ನಿರ್ಣಯವನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗುತ್ತೆ. ಹೊಸ ವಿಚಾರ ಏನಪ್ಪಾ ಅಂದ್ರೆ ರಾಜ್ಯಪಾಲರ ಭಾಷಣದಲ್ಲಿ ನರೇಗಾ ವಿಚಾರ ಬಂದಿದ್ದೇ ನಿಜವಾದಲ್ಲಿ ಅದನ್ನ ಓದಲಾಗೋದಿಲ್ಲ ಅನ್ನುವಂತಹ ನಿರ್ಣಯವನ್ನ ರಾಜ್ಯಪಾಲರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ನಿಟ್ಟಿನಲ್ಲಿಯೇ ಇವತ್ತು ಅವರನ್ನ ಮನವೊಲಿಸೋದಿಕ್ಕೆ HK ಪಾಟೀಲ್ ನಿಯೋಗ ರಾಜಭವನಕ್ಕೆ ತೆರಳ್ತಾ ಇರುವಂತಹದ್ದು. ಜೊತೆಗೆ ಈ ಒಂದು ವಿಚಾರವಾಗಿ ಅಂದ್ರೆ ರಾಜ್ಯ ಸರ್ಕಾರ ನೀಡುವಂತಹ ಭಾಷಣ ಏನಿದೆ ಆ ಭಾಷಣವನ್ನ ತಾವು ಓದಬೇಕು ಅನ್ನುವಂತಹ ಮನವಿಯನ್ನು ಕೂಡ ರಾಜ್ಯಪಾಲರ ಮುಂದೆ HK ಪಾಟೀಲ್ ನಿಯೋಗ ಇಡಲಿದೆ. ಉಳಿದಂತೆ ಕೇರಳ ಸೇರಿದಂತೆ 2 ಸರ್ಕಾರಗಳು ಇದೇ ರೀತಿಯಾದಂತಹ ನಿರ್ಣಯವನ್ನ ಕೈಗೊಂಡಿದ್ವು. ನಿರ್ಣಯ ಕೈಗೊಳ್ಳೋದ್ರ ಜೊತೆಗೆ ರಾಜ್ಯಪಾಲರ ಅಂದ್ರೆ ಆಯಾಯ ರಾಜ್ಯಗಳ ರಾಜ್ಯಪಾಲರ ಜೊತೆಗೂ ಈ ಭಾಷಣವನ್ನ ಓದೋದಿಕ್ಕೂ ಕೂಡ ತಿಳಿಸಿದ್ವು. ಆದರೆ ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಅದನ್ನ ಓದೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಿರ್ಣಯವನ್ನ ಕೈಗೊಂಡ ಬಳಿಕ ಆ ನರೇಗಾ ವಿಚಾರವನ್ನ ಕೈ ಬಿಟ್ಟು ಉಳಿದಂತಹ ರಾಜ್ಯ ಸರ್ಕಾರದ ಒಂದಿಷ್ಟು ಯೋಜನೆಗಳನ್ನ ತಮ್ಮ ಭಾಷಣದಲ್ಲಿ ಹೇಳಿದ್ರು. ಹಾಗೆ ಏನಾದರೂ ನರೇಗಾ ವಿಚಾರವನ್ನ ಕೈಬಿಟ್ಟು ಉಳಿದಂತಹ ರಾಜ್ಯ ಸರ್ಕಾರದ ಒಂದಿಷ್ಟು ಯೋಜನೆಗಳು ಮುಂಬರುವಂತಹ ದಿನಗಳ ಒಂದಿಷ್ಟು ಯೋಜನೆಗಳ ಕುರಿತಂತೆ ರಾಜ್ಯಪಾಲರು ಓದ್ತಾರ ಅನ್ನುವಂತಹದ್ದನ್ನು ಕೂಡ ನೋಡಬೇಕಾಗುತ್ತೆ. ಇದನ್ನ ಹೊರತುಪಡಿಸಿದಂತೆ 2 ದಿನಗಳ ನಂತರದಲ್ಲಿ 3 ದಿನ ಗ್ಯಾಪನ್ನ ಬಿಟ್ಟು ಅಂದ್ರೆ ಅವರ ನಿರ್ಣಯ ಏನಿದೆ ರಾಜ್ಯಪಾಲರ ನಿರ್ಣಯ ಭಾಷಣದ ನಿರ್ಣಯವನ್ನ ಮಂಡಿಸಿದ ಬಳಿಕ ಒಂದಿಷ್ಟು 3 ದಿನಗಳ ನಂತರದಲ್ಲಿ ಉಳಿದ 1 ವಾರಗಳ ಕಾಲ ಅಧಿವೇಶನ ನಡೆಯುತ್ತೆ. ಆ ಅಧಿವೇಶನದಲ್ಲಿ ನರೇಗಾ ವಿಚಾರವಾಗಿ ಸಂಪೂರ್ಣವಾದಂತಹ ಚರ್ಚೆ ಆಗತ್ತೆ. ಈ ಚರ್ಚೆಯನ್ನ ಬಿಜೆಪಿ ನಾಯಕರು ಈಗಾಗಲೇ ಖಂಡಿಸಿದ್ದಾರೆ. ನಾವು ಅಧಿವೇಶನದಲ್ಲಿ ಇರೋದಿಲ್ಲ, ಗೈರಾಗ್ತೇವೆ ಅನ್ನುವಂತಹ ಮಾತುಗಳನ್ನು ಕೂಡ ಪರೋಕ್ಷವಾಗಿ ಹೇಳಿದ್ದಾರೆ. ಹಾಗಾದ್ರೆ ನರೇಗಾ ವಿಚಾರವಾಗಿ ನಡೆಯುವಂತಹ ಚರ್ಚೆಯಲ್ಲಿ ಬಿಜೆಪಿ ನಾಯಕರು ಇರ್ತಾರ ಅನ್ನುವಂತಹದ್ದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಅವರು ತಮ್ಮ ಮೋದಿಯನ್ನ ಅಲ್ಲಿ ಸಮರ್ಥನೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆಯೂ ಕೂಡ ಬಿಜೆಪಿ ನಾಯಕರಿಗೆ ಇದೆ. ಯಾಕಂದ್ರೆ ಆ ಯೋಜನೆ ಏನು ಇರುವಂತಹ ಯೋಜನೆಗಳಲ್ಲಿ ಹಿಂದೆ ಯಾವೆಲ್ಲ ರೀತಿಯಾದಂತಹ ಲೋಪದೋಷಗಳಾಗಿತ್ತು, 60-40 ಅನುಪಾತವನ್ನ ಯಾಕೆ ಕೊಡಲಾಗಿದೆ ಅನುದಾನದಲ್ಲಿ, ಜೊತೆಗೆ 11 ಲಕ್ಷ ಕೋಟಿಗೂ ಅಧಿಕ ನಕಲಿ ಜಾಬ್ ಕಾರ್ಡ್ಗಳಾಗಿತ್ತು ಅನ್ನುವಂತಹ ವಿವರಣೆಯನ್ನ ಇದೇ ಬಿಜೆಪಿ ನಾಯಕರು ಕೊಡಬೇಕಾದಂತಹ ಅನಿವಾರ್ಯತೆ ಅವರಿಗೆ ಇದೆ. ಹೀಗಾಗಿ ಮೋದಿಯವರ ಈ ಹೊಸ ಯೋಜನೆ ಅಥವಾ ಮಸೂದೆಯ ವಿವರವನ್ನ ಬಿಜೆಪಿ ನಾಯಕರು ಹೇಳ್ತಾರ ಅನ್ನೋದರ ಜೊತೆಗೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಈ ನಿರ್ಣಯ ಏನಿದೆ ಅಂದ್ರೆ ಖಂಡನಾ ನಿರ್ಣಯ ಏನಿದೆ ಅದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅನ್ನುವಂತಹದ್ದು ಮುಖ್ಯ. ಏಕಾಏಕಿ ಅವರು ಹೊರ ನಡೆಯೋದು ಅಥವಾ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರೆ ಅದು ಒಂದು ರೀತಿಯಾಗಿ ಸ್ಪಷ್ಟನೆಯನ್ನ ಅಂದ್ರೆ ಕೇಂದ್ರ ಸರ್ಕಾರದ ಮಸೂದೆ ಅಥವಾ ನಿರ್ಣಯ ಏನಿದೆ ಆ ನಿರ್ಣಯವನ್ನ ರಾಜ್ಯದ ಜನತೆಯ ಮುಂದೆ ಇಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರಿಗಿರುವಂತಹ ಅನಿವಾರ್ಯತೆಯೂ ಕೂಡ ರಾಜ್ಯ ಸರ್ಕಾರ ಏನು ಚರ್ಚೆಗೆ ಬಂದಂತಹ ಸಂದರ್ಭದಲ್ಲಿ ತಮ್ಮ ಮೋದಿಯವರ ಒಂದು ಯೋಜನೆಯ ವಿವರಗಳನ್ನ ಸಂಪೂರ್ಣ ವಿವರಗಳನ್ನು ಕೂಡ ಇಡಬೇಕಾದಂತಹ ಒಂದು ಅನಿವಾರ್ಯತೆಯೂ ಕೂಡ ಹಿಂದೆ ಹೇಳಿದಂತೆ ಇದೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ 5-6 ಜನ ಸಚಿವರುಗಳಿಗೆ ಒಂದು ನಿರ್ದೇಶನ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಹಿಂದೆ ಅಂದ್ರೆ ಮನ್ರೇಗಾ ವಿಚಾರದಲ್ಲಿ ನಾವು ಯಾವ ರೀತಿಯಾಗಿ ರಾಜ್ಯದಲ್ಲಿ ಎಷ್ಟು ಜನರಿಗೆ ಕೆಲಸಗಳನ್ನ ನೀಡಿದ್ದೇವೆ, ಅದರಿಂದ ಎಷ್ಟು ಜನರಿಗೆ ಅನುಕೂಲ ಆಗಿದೆ, ಮುಂಬರುವಂತಹ ದಿನಗಳಲ್ಲಿ ಈ ಮಸೂದೆಯನ್ನ ಅಥವಾ ಈ ನಿರ್ಣಯವನ್ನ ನಾವು ಒಪ್ಪಿಕೊಂಡಿದ್ದೇ ಆಗಿದ್ದಲ್ಲಿ
ಯಾವ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೂ ಹೊಡೆತ ಬೀಳುತ್ತೆ, ಜೊತೆಗೆ ರಾಜ್ಯದ ಜನರಿಗೂ ಕೂಡ ಹೊಡೆತ ಬೀಳುತ್ತೆ ಅನ್ನುವಂತಹದ್ದನ್ನ ಸ್ಪಷ್ಟಪಡಿಸ್ತಾರೆ. ಆ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಜೊತೆಗೆ ಪ್ರಿಯಾಂಕ್ ಖರ್ಗೆ, ಸಂತೋಷ್ ಲಾಡ್ ಸೇರಿದಂತೆ 5-6 ಜನ ಸಚಿವರುಗಳಿಗೆ ಈ ಜವಾಬ್ದಾರಿಗಳನ್ನ ಅಂದ್ರೆ ವಿವರಣೆಯನ್ನ ನೀಡುವುದು, ಸ್ಪಷ್ಟತೆಯನ್ನ ಕೊಡುವಂತಹ ಒಂದಿಷ್ಟು ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಈ ನಿಟ್ಟಿನಲ್ಲಿ ನಾಳೆಯಿಂದ ನಡೆಯುವಂತಹ ಅಧಿವೇಶನ ಒಂದು ಹಂತಕ್ಕೆ ಕಾವೇರೋದ್ರ ಜೊತೆಗೆ ಮನ್ರೇಗಾ ವಿಚಾರವಾಗಿ ದೊಡ್ಡ ಮಟ್ಟಿನ ಒಂದಿಷ್ಟು ಚರ್ಚೆಯ ಜೊತೆಗೆ ಬಿಜೆಪಿ ನಾಯಕರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ಇದೆಲ್ಲದರ ಮಧ್ಯೆ ಇದೀಗ ರಾಜ್ಯಪಾಲರು ಹೊಸದೊಂದು ಏನು ಅವರು ಕೊಟ್ಟಂತಹ ಭಾಷಣ, ಸ್ಪೆಷಲಿ ಮನ್ರೇಗಾ ವಿಚಾರವಾಗಿ ಒಂದಿಷ್ಟು ಭಾಷಣವನ್ನ ಮಾಡೋದಿಲ್ಲ ಅನ್ನುವಂತಹದ್ದನ್ನು ಹೇಳಿದ್ದಾರೆ. ಅದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಈ ಒಂದು ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನದಲ್ಲಿ ನಡೀತಾ ಇರೋದ್ರಿಂದ ರಾಜ್ಯ ಸರ್ಕಾರ ಕೊಟ್ಟ ಭಾಷಣದಲ್ಲಿ ಮನ್ರೇಗಾ ವಿಚಾರವನ್ನ ರಾಜ್ಯಪಾಲರು ಓದ್ತಾರ ಅನ್ನುವಂತಹದ್ದೇ ಇರುವಂತಹ ಕುತೂಹಲ.